ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಾಪಸ್ ಬರ್ತೀನಿ. ಈ ಬಗ್ಗೆ ಮಾತನಾಡೋದಕ್ಕೆ ಕಣ್ಣೂರು ಜಿಲ್ಲೆಯ ಡಿಐಜಿ ಆದಂತಹ ಯತೀಶ್ ಚಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಕೊಟ್ಟಿಯೂರು ದೇವಸ್ಥಾನ ಇತ್ತೀಚೆಗೆ ಸಖತ್ ಸುದ್ದಿಯಲ್ಲಿದೆ. ನಮ್ಮ ಕರ್ನಾಟಕದ ಜನ ಬಂದ್ರೆ ಒಳ್ಳೆ ಫೆಸಿಲಿಟಿ ಇಲ್ಲ, ತುಂಬಾ ಕೆಟ್ಟದಾಗಿ ನಡೆಸ್ಕೊಳ್ತಾರೆ ಅನ್ನೋ ಆರೋಪ. ಸರ್, ಅಲ್ಲಿ ವ್ಯವಸ್ಥೆ ಬಗ್ಗೆ ತಮ್ಮ ಅರಿವಿಗಿದೆಯಾ ಅಂತ? ನೋಡಿ, ನಮ್ಮ ರೇಂಜಲ್ಲಿ ಅದನ್ನು ಬರ್ತದೆ. ಅದರಲ್ಲಿ ಬೇಸಿಕಲಿ ಪೊಲೀಸು, ದೇವಸ್ಥಾನ ಬೋರ್ಡ್ ಅವರು ಮತ್ತೆ ಅಡ್ಮಿನಿಸ್ಟ್ರೇಷನ್ ಎಲ್ಲರೂ ಸೇರಿ ಮಾಡಿರೋದು. ಓಕೆ. ಕಳೆದ 2-3 ವರ್ಷಗಳ ಮುಂಚೆ ಅಲ್ಲಿ ಆಕ್ಚುಲಿ ಯಾರು ಬರ್ತಾ ಇರಲಿಲ್ಲ. ನಾನು ಇಲ್ಲೇ SP ಆಗಿದೆ 2020-21ರಲ್ಲಿ. ಆಗ ಆಕ್ಚುಲಿ ಯಾರು ಬರ್ತಾ ಇರ್ಲಿಲ್ಲ. ಈಗ 2 ವರ್ಷದಿಂದ ಇದ್ದಕ್ಕಿದ್ದಂತೆ ಜನ ಸಾಗರ ಜಾಸ್ತಿ ಆಗಿದೆ. ದಟ್ಸ್ ಫಸ್ಟ್ ಪಾಯಿಂಟ್. ಎರಡನೇದು, ಅಲ್ಲಿ ಇರುವಂತ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ದೇವಸ್ಥಾನದಲ್ಲಿ, ಅದು ಮ್ಯಾಕ್ಸಿಮಮ್ ಒಂದ್ ದಿನದಲ್ಲಿ 1 ಲಕ್ಷ ಇಲ್ಲ 1,25,000 ಜನನ ಮಾತ್ರ ಹೋಲ್ಡ್ ಮಾಡ್ಲಿಕ್ಕೆ ಕೆಪಾಸಿಟಿ ಇದೆ ಅದರಲ್ಲಿ. ಸೊ ನಮ್ಮಲ್ಲಿ ಏನಾಗ್ತದೆ, ಎಲ್ಲ ಜನಗಳು ಅದ್ರ ಬಗ್ಗೆ ಈಗ ಅರಿವು ಮೂಡಿದೆ, ಅವ್ರಿಗೆ ಗೊತ್ತಾಗ್ತಾ ಇದೆ. ಹಂಗಾಗಿ ಮೊನ್ನೆ ಸ್ಯಾಟರ್ಡೆ 2,75,000 ಜನದ ಮೇಲೆ ಬಂದಿದ್ದಾರೆ ಒಂದೇ ದಿನ. ಸೊ ಒಂದು ಜಾಗದಲ್ಲಿ ಅದ್ರ ಜಾಗಕ್ಕೆ ಕೆಪಾಸಿಟಿಗಿಂತ ಜಾಸ್ತಿ ಜನ ಬಂದಿರೋದ್ರಿಂದ ಈ ತರದೆಲ್ಲ ಗೊಂದಲಗಳಾಗಿದೆ. ಅದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಬಂದ್ಬಿಟ್ಟು, ಅಲ್ಲಿ ಕೆಲವೊಂದು ಆಚಾರ ವಿಚಾರಗಳಿದೆ ಅಂತ ಅಲ್ಲಿನ ತಂತ್ರಿಗಳು ಹೇಳ್ತಾ ಇದ್ದಾರೆ. ಅಂದ್ರೆ ಮಡಿ ಆತರ ಆಚಾರ ವಿಚಾರಗಳು, ಇಷ್ಟೊತ್ತಿಗೆ ಅದು ತೆಗಿಬೇಕು, ಆಮೇಲೆ ಆನೆ ಏನ್ ಶಿವೇಲಿ ಅಂತ ಹೇಳ್ತಾರೆ, ಆನೆ ಒಂದು ರೌಂಡ್ ಹಾಕ್ಸಿದ ಮೇಲೆ ದೇವ್ರನ್ನ ಕೂರಿಸ್ಕೊಂಡು ಆ ನೀರೊಳಗೆ ಯಾರು ಬರಬಾರ್ದು. ಸೊ ಆ ನೀರಲ್ಲಿ ಬಂದಾಗ ಅವ್ರನ್ನ ರಿಮೂವ್ ಮಾಡ್ಲಿಕ್ಕೆ ಅವರು ಟ್ರೈ ಮಾಡಿದ್ದಾರೆ. ಈ ತರ ಕೆಲವೊಂದು ವಿಚಾರಗಳಿದೆ. ಆಮೇಲೆ ಇಷ್ಟೊತ್ತಾದ್ಮೇಲೆ ಅಲ್ಲಿ ದರ್ಶನ ಸಿಗೋದಿಲ್ಲ. ಈ ತರ ಏನೇನೋ ಅವ್ರದ್ದು ಅರ್ಧ ಗಂಟೆ ಸ್ಟಾಪ್ ಮಾಡ್ಬೇಕು, ತೊಳಿಬೇಕು ದೇವ್ರನ್ನ, ಈ ತರ ಕೆಲವೊಂದಿದೆ ವಿಚಾರಗಳು. ಆ ವಿಚಾರದಲ್ಲಿ ಕಮ್ಯುನಿಕೇಶನ್ ಅಲ್ಲಿ ಪ್ರಾಬ್ಲಮ್ ಆಗಿದೆ. ಇವರು ಮಲಯಾಳಂ ಅಲ್ಲಿ ಮಾತಾಡಿದ್ದಾರೆ, ನಮ್ಮವ್ರಿಗೆ ಮಲಯಾಳಂ ಅರ್ಥ ಆಗಿಲ್ಲ, ಕನ್ನಡದಲ್ಲಿ ಮಾತಾಡಿದ್ದಾರೆ. ಹಾಗೆ ಒಂದು ಆ ಕಡೆ ಈ ಕಡೆಯಿಂದ ಉದ್ವಿಗ್ನ ಪರಿಸ್ಥಿತಿ ಬಹಳ ಚಿಕ್ಕದು. ನೀವು 2,75,000 ಜನ ಒಂದಿನ ದರ್ಶನ ತಗೊಂಡಲ್ಲಿ ನೀವ್ ಹೇಳ್ದಂಗೆ 1% ಜನ ಈ ತರ ಕಂಪ್ಲೇಂಟ್ ಮಾಡಿದ್ದಾರೆ. ಇನ್ನ 99 ಭಾಗ ದರ್ಶನ ಮಾಡ್ಕೊಂಡು ಆಶೀರ್ವಾದ ತಗೊಂಡೇ ಹೋಗಿದ್ದಾರೆ. ಹೌದು, ಏನಾದ್ರು ಅಲ್ಲಿ ಕಾಡಲ್ಲಿ ಇರೋದ್ರಿಂದ ಜಾಸ್ತಿ ಕನ್ಸ್ಟ್ರಕ್ಷನ್ಗೂ ನಮ್ಗೆ ಅಲೋಡ್ ಇರೋದಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡ್ಲಿಕ್ಕೆ. ಆಮೇಲೆ ಅದು 28 ದಿನ ಮಾತ್ರ ಒಂದ್ ವರ್ಷದಲ್ಲಿ ತೆಗ್ದಿರೋದ್ರಿಂದ ಅಲ್ಲಿ ಹೋಟೆಲ್ಸ್ ಆಗ್ಲಿ, ಊಟದ್ದು ಆಗ್ಲಿ ಬಹಳ ಜಾಸ್ತಿ ಇಲ್ಲ. ಯಾಕಂದ್ರೆ ಇಷ್ಟು ವರ್ಷ ಅದ್ ಬರೀ ಕಾಡಿಂದು ಲೋಕಲ್ ಜನಗಳು ಮಾತ್ರ ಮಾಡ್ಕೊಂಡು ಬರ್ತಾ ಇದ್ರು. ಈಗ ಅದು ಪ್ರಸಿದ್ಧಿಗೆ ಬಂದಿದೆ. ಈವನ್ ಶಬರಿಮಲ ಅಂತ ಅಂದ್ರೂ ಸಹ ನಿಮಗೆ ಒಂದು ದಿನದಲ್ಲಿ 70,000 ಜನ 75,000 ಜನ ಮಾತ್ರ ಹೋಗೋದು. ಬಾಕಿ ಅವ್ರನ್ನೆಲ್ಲ ಕೆಳಗಡೆ ಕ್ಯೂ ಮಾಡಿ ನಿಲ್ಸ್ಬಿಟ್ಟಿರ್ತಾರೆ. ಇಲ್ಲಿ ನಮ್ಗೆ ಇನ್ನು ಕೆಳಗಡೆ ಕ್ಯೂ ಮಾಡ್ಲಿಕ್ಕಾಗ್ಲಿ ಆ ತರ ಅವಕಾಶಗಳು ಅಲ್ಲಿ ಜಾಗ್ರಫಿಯಲ್ಲಿ ಇಲ್ಲ. ಬಟ್ ಈಗ ನಾವು ಸಂಡೇ ಸ್ವಲ್ಪ ಸ್ಟೆಪ್ಸ್ ಎಲ್ಲ ತಗೊಂಡು, ಎಲ್ಲ ದೇವಸ್ಥಾನ ಮಂಡಳಿ ಅವ್ರನ್ನೆಲ್ಲ ಕಾನ್ಫಿಡೆನ್ಸ್ ತಗೊಂಡು ಕೆಲವೊಂದು ಚೇಂಜಸ್ ಮಾಡಿ ಸಂಡೇ ಯಾವ್ದೇ ತರದ ಪ್ರಾಬ್ಲಮ್ ಆಗ್ಲಿಕ್ಕೆ ಬಿಟ್ಟಿಲ್ಲ. ಜನ ಇದ್ದಾರೆ, ಈಗ ನೀವ್ ಹೇಳ್ದಂಗೆ ಇದು ಪ್ರಸಿದ್ಧಿ ಪಡೆದುಕೊಂಡಿದೆ, ಸಾಕಷ್ಟು ಜನ ಬರ್ತಿದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ. ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಒಂದಷ್ಟು ವ್ಯವಸ್ಥೆಗಳನ್ನ ಮಾಡ್ಬೇಕಲ್ಲ ಸರ್. ಈಗ ಜನ ಬರ್ತಾರೆ ಅಂದ್ರೆ ಅದೊಂದು ಪ್ರವಾಸಿ ತಾಣ, ಇನ್ನು ಬೇರೆ ಬೇರೆ ರೀತಿ ವ್ಯವಹಾರಗಳಿಗೆ ಒಂದು ಮಾಡಿಸಿದ ಸ್ಥಳ ಅಂತ ಜನ ಅದನ್ನ ಸ್ವೀಕಾರ ಮಾಡೋ ಮನಸ್ಥಿತಿಯಲ್ಲಿ ಇಲ್ವಾ ಆ ಭಾಗದಲ್ಲಿ ಅನ್ನೋದು ಪ್ರಶ್ನೆ. ಜೊತೆಗೆ ಈಗ ತಾನೇ ನಾನು ಹೋಗಿ ಬಂದವ್ರ ಹತ್ರ ಮಾತಾಡ್ತಾ ಇದ್ದೆ, ಒಂದು ಪೊಲೀಸ್ ಸಿಬ್ಬಂದಿ ಇಲ್ಲ, ಸ್ಟಾಲ್ಗಳಿಲ್ಲ, ಏನೇ ಸಮಸ್ಯೆಗಳಾದ್ರೂ ಕೇಳ್ಕೊಳ್ಳೋದಕ್ಕೆ ಪೊಲೀಸರು ಸಿಗಲ್ಲ, ನಮಗೆ ಏನಾದ್ರೂ ಜೀವಕ್ಕೆ ಸಮಸ್ಯೆ ಆದ್ರೂ ಕೂಡ ಕೇಳ್ಕೊಳ್ಳೋಕೆ ಯಾರು ಇರಲ್ಲ. ಅಷ್ಟರ ಮಟ್ಟಿಗೆ ಅವ್ಯವಸ್ಥೆ. ಅಟ್ಲೀಸ್ಟ್ ಈಗ ಜನ ಬರ್ತಾರೆ ಅಂತ ಅನ್ನಾದ್ರೂ ವ್ಯವಸ್ಥೆಗಳನ್ನ ಮಾಡ್ಬೇಕಾಗಿತ್ತಲ್ಲ, ಯಾಕೆ ಆಗ್ತಾ ಇಲ್ಲ ಅಂತ? ಆಯ್ತು, ಕೇಳಿ. ಆಕ್ಚುಲಿ ಏನಾಗಿದೆ, ಫಸ್ಟ್ ಏಡ್ ಸೆಂಟರ್ ಹಾಸ್ಪಿಟಲ್ ಅವ್ರ ಜೊತೆ ಸೇರ್ಕೊಂಡು ಅಲ್ಲಿ ಮಾಡಿದೀವಿ. ದಟ್ ಇಸ್ ಫಸ್ಟ್ ಥಿಂಗ್. ನಿಯರೆಸ್ಟ್ ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, 4 ಜನ ಡಾಕ್ಟರ್ಗಳು ಇರ್ತಾರೆ ಅಲ್ಲಿ ಯಾವಾಗ್ಲೂ. ಎನಿವೆ, ಈಗ ಯಾರಿಗೆ ಪ್ರಾಬ್ಲಮ್ ಆಗಿದೆ ಮೋಸ್ಟ್ ಪ್ರಾಬಬಲಿ ಅವ್ರಿಗೆ ಅಲ್ಲಿ ರೀಚ್ ಆಗ್ಲಿಕ್ಕೆ ಕಷ್ಟ ಆಗಿರ್ಬೋದು ಬಿಕಾಸ್ ಆಫ್ ದ ರಶ್. ಎರಡನೇದು, ಈಗ ನಾವು 600 ಜನ ಪೊಲೀಸ್ನ ನಿಯೋಜನೆ ಮಾಡಿದ್ವಿ, ಅದ್ರ ಜೊತೆ ಒಬ್ಬ SP DYSP ಗಳೆಲ್ಲ. ಈಗ ಮತ್ತೆ ಲಾಸ್ಟ್ ಇದೆಲ್ಲ ಪ್ರಾಬ್ಲಮ್ ಆದ್ಮೇಲೆ ಇನ್ನೂ ಸ್ವಲ್ಪ ಹೆಚ್ಚುವರಿ ಸಿಬ್ಬಂದಿನ ಹಾಕ್ಲಾಗಿದೆ. ಮತ್ತೆ ಪೊಲೀಸ್ ಕಂಟ್ರೋಲ್ ರೂಮ್ ಅಲ್ಲಿ ಕಾಸರಗೋಡಿಂದ ಕನ್ನಡ ಬರುವಂತ ಪೊಲೀಸರನ್ನ ನಾವು ನಿಯೋಜನೆ ಮಾಡಿದ್ವಿ, ಸೊ ದಟ್ ಯಾರಿಗಾರು ಮಾತಾಡ್ಲಿಕ್ಕೆ ಏನಾರ ಪ್ರಾಬ್ಲಮ್ ಆಗೋದು. ಇಲ್ಲಿ ಬಹಳ ಇಂಪಾರ್ಟೆಂಟ್ ಒಂದು ವಿಚಾರ ಇದೆ. ಈ ಕಲ್ಯಾಣಿ ಅಂತ ಏನಿದೆ ಅದ್ರೊಳಗೆ ನೀರೆಲ್ಲ ನೀವು ನೋಡಿರ್ತೀರಲ್ಲ, ಅದ್ರ ಹತ್ರ ಗಲಾಟಿ ಮಾಡಂಗಿಲ್ಲ, ಕೂಗಾಡಂಗಿಲ್ಲ, ಜೋರಾಗಿರೋ ಮ್ಯೂಸಿಕ್ ಹಾಕಂಗಿಲ್ಲ, ಸೌಂಡ್ ಬರಂಗಿಲ್ಲ ಅಂತ ಒಂದು ಪ್ರತೀತಿ ಇದೆಯಂತೆ. ನನಗೂ ಗೊತ್ತಿಲ್ಲ, ಅದು ಅಲ್ಲಿನ ತಂತ್ರಿ ಅವ್ರು ಹೇಳಿದ್ದು. ಹಂಗಾಗಿ ಆ ಏರಿಯಾದಲ್ಲಿ ನಮ್ಗೆ ಮೈಕ್ ಸೆಟ್ ಹಾಕ್ಲಿಕ್ಕೆ ಅನುಮತಿ ಇರ್ಲಿಲ್ಲ ಇಷ್ಟ ದಿನ. ಸೊ ಆ ಮೈಕ್ ಸೆಟ್ ಇದ್ದಾಗ ನಾವು ಏನಾರ ಮಾತಾಡಿದ್ರೆ ಅಲ್ಲಿರೋ ಜನಗಳು ಕ್ಯೂ ಅಲ್ಲಿ ಇರೋರಿಗೆ ಗೊತ್ತಾಗ್ತದೆ, ಲೈಕ್ ವೆಯ್ಟ್ ಮಾಡ್ಬೇಕು ಅರ್ಧ ಗಂಟೆ 1 ಗಂಟೆ. ಆ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಅಲ್ಲಿ ದೇವ್ರದ ಒಂದು ಅವ್ರದ್ದು ಒಂದು ಏನು ಇರುತ್ತಲ್ಲ ಪ್ರೊಸೀಜರ್ ಪ್ರಕಾರ ಅದು ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಈವನ್ ಅಲ್ಲಿ ಬ್ಯಾರಿಕೇಡ್ಗಳನ್ನ ನಾವು ಹಾಕ್ಬೇಕಾಗ್ತದೆ. ಸೊ ನಾವು ಬ್ಯಾರಿಕೇಡ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಬಟ್ ಆ ಒಂದು ಕ್ಷೇತ್ರದ ಪಾವಿತ್ರತೆ
ಏನಾರ ಭಂಗ ಬರುತ್ತಾ ಅನ್ನೋ ಕೆಲವೊಂದು ಡೌಟ್ಸ್ಗಳು ಅಲ್ಲಿಂದ ತಂತ್ರಿಗಳು ಹೇಳ್ತಾ ಇದಾರೆ. ಹ್ಮ್ ಸೊ ಇದು ಕಾಡಿನ ಮಧ್ಯದಲ್ಲಿ ಒಂದು ಚಿಕ್ಕದಾಗಿರುವಂತ ಒಂದು ದೇವಾಲಯ. ಅಲ್ಲಿಂದ ಇನ್ಫ್ರಾಸ್ಟ್ರಕ್ಚರ್ ಈಗ ಏನಾಗುತ್ತೆ ಅಂದ್ರೆ, ಒಂದು ಮನೆಯಲ್ಲಿ 10 ಜನ ಇರಕ್ ಸಾಧ್ಯ ಇರೋಂತ ಮನೆಯಲ್ಲಿ 100 ಜನ ಒಂದೇ ಸತ ಬಂದಾಗ ಏನಾಗ್ತದೆ ಅದು ನಡೆದಿದೆ. ಬಟ್ ಇದನ್ನ ನಾವೀಗ ರೆಗ್ಯುಲೇಟ್ ಮಾಡ್ಲಿಕ್ಕೋಸ್ಕರ ಗಾಡಿಗಳನ್ನ 15 ಕಿಲೋಮೀಟರ್ 20 ಕಿಲೋಮೀಟರ್ 50 ಕಿಲೋಮೀಟರ್ ಮುಂಚೆನೆ ತಡೆದು ಸೈಡಿಗೆ ಹಾಕ್ಬಿಟ್ಟು ಹೋಟ್ಲ್ಗಳಿರೋ ಕಡೆ ವೇಟ್ ಮಾಡಿಸ್ತಾ ಇದೀವಿ. ಓಕೆ. ಸೊ ಹಾಗಾಗಿ ಏನಾಗ್ತದೆ, ಜನಗಳಿಗೆ ಅಲ್ಲೂ ಒಂದು 4-5 ಅವರು 6-7 ಅವರು ವೇಟ್ ಮಾಡೋಂತ ಪರಿಸ್ಥಿತಿ ಬಂದಿದೆ. ಅಲ್ಲೂ ಸ್ವಲ್ಪ ಟೆಂಪರ್ಗಳು ಕಳ್ಕೊತಾ ಇದಾರೆ ಜನ. ನಾನು ಹೇಳೋದೇನಂದ್ರೆ, ಇಲ್ಲಿರೋ ಕೆಪಾಸಿಟಿಲಿ 1 ಲಕ್ಷ ಜನ ಮಾತ್ರ ಈ ಟೆಂಪಲ್ ಇನ್ ಕೆಪಾಸಿಟಿ ಇರೋದು, ಇನ್ಫ್ರಾಸ್ಟ್ರಕ್ಚರ್ ಕೆಪಾಸಿಟಿ. ಅದನ್ನ ನಾವು ಸರಿಪಡಿಸ್ಬೇಕು ಅಂತಂದ್ರೆ ಇಟ್ ಟೇಕ್ಸ್ ಇನ್ಫ್ರಾಸ್ಟ್ರಕ್ಚರಲ್ ಚೇಂಜಸ್, ಟೈಮ್ ಬೇಕಾಗ್ತದೆ. ಈಗ ಶಬರಿಮಲ ಅಂತ ಒಂದು ದೊಡ್ಡ ದೇವಸ್ಥಾನ ಡೆವಲಪ್ ಆಗಿ ಬಂದಿರೋದು ವರ್ಷಾನುಗಟ್ಲೆ ಎಫರ್ಟ್ಸ್ ಇಂದ. ಇದು ಈಗ 2 ವರ್ಷದಿಂದ ಆಗಿರೋದ್ರಿಂದ ಎಸ್ ನೀವು ಹೇಳ್ದಂಗೆ ಕೆಲವೊಂದ್ ಕಡೆ ಆ ಕಡೆ ಈ ಕಡೆ ಮಿಸ್ಕಮ್ಯುನಿಕೇಶನ್ ಆಗಿದೆ. ಅದು ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಗಮನಕ್ಕೆ ಬಂದಿದೆ. ನಾವು ಅದನ್ನ ಇಮಿಡಿಯೇಟ್ ಆಗಿ ಸ್ಟೆಪ್ಸ್ ನ ಚೇಂಜು ಮಾಡಿದೀವಿ ಭಾನುವಾರ. ಆದ್ರೆ ಇನ್ನೂ ಇಂಪ್ರೂವೈಸೇಷನ್ ಮಾಡ್ಕೊಂಡು ಬರೋರ್ನ ಅತಿಥಿಗಳಾಗಿ ಸ್ವೀಕರಣೆ ಮಾಡ್ಕೊಂಡು ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ. ನಾವು ವಿ ಆರ್ ಟ್ರೈಂಗ್ ಟು ಏನಂತಾರೆ ಇಂಪ್ರೂವೈಸ್ ಮಾಡ್ತಾನೆ ಇರ್ತೀವಿ, ಅದೇನು ತೊಂದರೆ. ಯಾರಿಗೆ ಏನೇ ಕಂಪ್ಲೇಂಟ್ ಇದ್ರು ಅಲ್ಲಿ ಒಂದು ಪೊಲೀಸ್ ಅವ್ರದ್ದು ಚೌಕಿ ಇದೆ. ಆ ಚೌಕಿಯಲ್ಲಿ ಕನ್ನಡ ಬರುವಂತ ಪೊಲೀಸರು ಇದ್ದಾರೆ. ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ರು ಅಲ್ಲಿ ಹೋಗಿ ಕನ್ನಡದಲ್ಲೇ ಅವ್ರು ಮಾತಾಡಿ ಅಲ್ಲಿ ಬರ್ಸ್ಬೋದು. ಅವರಿಗೆ ಬೇಕಾದಂತ ಎಲ್ಲಾ ತರದ ಸೌಲಭ್ಯಗಳು ಸಿಗ್ತದೆ. ಅಂಡ್ ವಿ ವಿಲ್ ಸಾಲ್ವ್ ದ ಇಶ್ಯೂಸ್ ಆಲ್ಸೋ. ಈಗ ಒಂದೇನೋ ಒಂದು ಓಪನ್ ಆಗಿದೆ ಅಂದ್ರೆ ಸಣ್ಣ ಪುಟ್ಟ ಇಶ್ಯೂಗಳು ಇದ್ದೇ ಇರ್ತದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅದರಲ್ಲಿ ಇಂಪ್ರೂವೈಸೇಷನ್ ಮಾಡ್ಲಿಕ್ಕೆ ಒಂದು ಇದು ಮಾಡ್ಕೊಂಡು ಮುಂದೋಗ್ತಾ ಇದೆ. ಎಸ್ ಸರ್, ನೀವು ಮಾತಾಡಿದ್ ಬಹಳ ಖುಷಿ ಆಯ್ತು. ಅಟ್ಲೀಸ್ಟ್ ಒಂದು ಇನ್ಫಾರ್ಮೇಶನ್ ಸಿಕ್ತು ಕರ್ನಾಟಕದ ಜನತೆಗೆ ನಿಮ್ಮಿಂದ ಅಂತ. ಎನಿವೆ ಒಂದು ಸಣ್ಣ ರಿಕ್ವೆಸ್ಟ್ ಇದೆ, ನೀವು ಶನಿವಾರ ಮತ್ತೆ ಭಾನುವಾರ ಮಾತ್ರ ಇಲ್ಲಿ ಜನಸಾಗರ ಜಾಸ್ತಿ ಬರ್ತಾ ಇದೆ. ಯಾಕಂದ್ರೆ ಎಲ್ಲರಿಗೂ ರಜಾ ಇರೋದ್ರಿಂದ ಶುಕ್ರವಾರ ರಾತ್ರಿಯಿಂದ. ಸೊ ಒಂದೇ ಜಾಗದಲ್ಲಿ ಮೊನ್ನೆ 20,000 ವೆಹಿಕಲ್ಸ್ ಬಂದಿರೋದು ಶನಿವಾರ. ಈ 20,000 ವೆಹಿಕಲ್ಸ್ ನ ಅಲ್ಲಿಗೆ ನಾವು ಬಿಟ್ಬಿಟ್ರೆ ಅಲ್ಲಿ ಜಾಮ್ ಆಗ್ತದೆ, ಇಲ್ಲ ಮುಂಚೆ ಇಟ್ಕೊಂಡ್ರೆ ಹಿಂದ್ಗಡೆನೆ ಜಾಮ್ ಆಗ್ತದೆ. ಸೊ ಜನಗಳಿಗೆ ಆತಂಕ ಆಗ್ತದೆ ಏನ್ ಮಾಡ್ಬೇಕಪ್ಪ ಅಂತ. ಇದೊಂದು ಪ್ರಾಕ್ಟಿಕಲ್ ಇಶ್ಯೂ. ಇದಕ್ಕೆ ನಾವು ರೆಡಿಮೇಡ್ ಸೊಲ್ಯೂಷನ್ ತಕ್ಷಣ ಕೊಡ್ಲಿಕ್ಕೆ ಬರೋದಿಲ್ಲ. ಬಟ್ ಇಂಪ್ರೂವೈಸೇಷನ್ ಮಾಡ್ಕೊಂಡು ಹೋಗ್ತೀವಿ. ಬೆಟರ್ ಅವಾಯ್ಡ್ ಸ್ಯಾಟರ್ಡೆ ಸಂಡೇಸ್ ಅಂತ ನಾನು. ಎಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ, ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಿಗೂ ಕೂಡ ಇಷ್ಟೊತ್ತು ಡಿಬೇಟಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎನಿವೆ ಅಲ್ಲಿನ ಡಿಐಜಿನೇ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಅವ್ಯವಸ್ಥೆ ಇದ್ದಿದ್ದು ನಿಜ, ಬಟ್ ಅದನ್ನ ಸರಿ ಮಾಡೋ ಪ್ರಯತ್ನಗಳಾಗ್ತಾ ಇದೆ. ಕರ್ನಾಟಕದವರು ಅಂತ ಅಲ್ಲ, ಬಹಳ ಜನ ಅಲ್ಲಿರೋ ಜಾಗಕ್ಕಿಂತ ಕೆಪಾಸಿಟಿ ಮೀರಿ ಜನ ಸೇರಿದಾಗ ಸ್ವಲ್ಪ ಸಮಸ್ಯೆಗಳು ಆಗಿದ್ದು ನಿಜ. ಅದನ್ನ ಸರಿ ಮಾಡೋ ಪ್ರಯತ್ನಗಳು ನಮ್ಮಿಂದ ಆಗ್ತಾ ಇದೆ. ಡೋಂಟ್ ವರಿ, ಆರಾಮಾಗಿ ಬಂದು ದೇವರ ದರ್ಶನ ಮಾಡಿ. ಬಟ್ ವೀಕೆಂಡ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅನ್ನೋದನ್ನ ಹೇಳ್ತಿದ್ದಾರೆ. ಎನಿವೆ ದೇವರ ದರ್ಶನ ಮಾಡಲೇಬೇಕು, ಆ ಸ್ಥಳಕ್ಕೆ ಹೋಗಲೇಬೇಕು ಅಂದ್ರೆ ವೀಕ್ ಡೇಸಲ್ಲಿ ಪ್ಲಾನ್ ಮಾಡಿ ಅಂತ. ಜೊತೆಗೆ ಅಲ್ಲಿ ಪೊಲೀಸ್ ಸಿಬ್ಬಂದಿ ಕೂಡ ಕರ್ನಾಟಕದವರು ಇರ್ತಾರಂತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು, ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಆತಂಕ ಪಡಬೇಡಿ ಅಂತ ಹೇಳ್ತಿದ್ದಾರೆ.